ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಶ್ವಾಸ್, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್. ಸೊ ತುಂಬ ಜನ ಕೇಳ್ತಾ ಇದ್ರಿ ಯಾವ ಡಿಸ್ಟ್ರಿಕ್ಕಿಗೆ ನಾವು ಅಪ್ಲೈ ಮಾಡಬೇಕು ಅಂತೇಳಿ. ಕೆಲವೊಂದಿಷ್ಟು ಪಾಯಿಂಟ್ಗಳನ್ನ ಹೇಳ್ತೀನಿ, ಅವುಗಳನ್ನ ಫಾಲೋ ಮಾಡಿ. ಯಾರೆಲ್ಲ ಹೊಸದಾಗಿ ಪ್ರಿಪ್ರೇಷನ್ ಆಗ್ತಾ ಇದ್ದೀರಾ ಫ್ರಮ್ 2-3 ಮಂತ್ಸ್, ಆಮೇಲೆ ಸ್ವಲ್ಪ ಕಡಿಮೆ ಓದಿದ್ದೀರಾ, ಅವರು ಎಲ್ಲಿ ಜಾಸ್ತಿ ಪೋಸ್ಟ್ ಇದೆ ಅಲ್ಲಿ ಅಪ್ಲೈ ಮಾಡಿ. ಬಿಕಾಸ್ 1:5 ಅಲ್ಲಿ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಆಮೇಲೆ ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು, ಯಾರೆಲ್ಲ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಾ, 1 or 2 ಇಯರಿಂದ ಓದ್ತಾ ಇದ್ದೀರಾ, ಆಮೇಲೆ ಪ್ರತಿಯೊಂದು ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ನ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದಾಗ 60 ಅಬವ್ ಮಾಡ್ತಾ ಇದ್ದೀರಾ, ನೀವು ನಿಮಗೆ ಯಾವ ಡಿಸ್ಟಿಕ್ ಇಷ್ಟ ಆಗುತ್ತೆ, ಲೋಕಲ್ ಆಗಿದ್ದರೆ ಲೋಕಲ್ ಅಥವಾ ನಿಮ್ಗೆ ಇಷ್ಟ ಆದಂಥ ಡಿಸ್ಟಿಕ್ಕಿಗೆ ಹಾಕ್ಕೊಳ್ಳಿ, ಆಯ್ಕೆ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಆಮೇಲೆ ಥರ್ಡ್ ಪಾಯಿಂಟ್ ಬಂದುಬಿಟ್ಟು, ಕೆಲವೊಂದಿಷ್ಟು ಡಿಸ್ಟ್ರಿಕ್ಗಳು ಚಾಮರಾಜನಗರ ಆಗಿರ್ಬೋದು, ಕೋಲಾರ, ಚಿಕ್ಕಬಳ್ಳಾಪುರ, ಕೊಡಗು, ಮಂಡ್ಯ ಮತ್ತು ಬೆಂಗಳೂರು ರೈಲ್ವೇಸ್, ಈ ಥರ ಡಿಸ್ಟ್ರಿಕ್ಗಳಲ್ಲಿ ಯಾವಾಗಲೂ ಕೂಡ ಕಡಿಮೆ ಸ್ಕೋರ್ ನಿಲ್ಲುತ್ತೆ. ಬಟ್ ಈ ಸಲನೂ ನಿಲ್ಲುತ್ತೆ ಅಂತ ನಾನು ಹೇಳ್ತಿಲ್ಲ, ಬಟ್ ಹಾಕೋರು ಹಾಕ್ಬೋದು, ಯಾವಾಗಲೂ ಕಡಿಮೆ ಸ್ಕೋರ್ ನಿಲ್ಲುತ್ತೆ. ಆಮೇಲೆ ನೆಕ್ಸ್ಟ್, ಹಾಕೋಕೆ ಮುಂಚೆ ಒಂದು ಸಲ ಪೋಸ್ಟ್ನ ನೋಡ್ಕೊಳ್ಳಿ, ಯಾವ ಡಿಸ್ಟ್ರಿಕ್ಕಿಗೆ ಎಷ್ಟು ಪೋಸ್ಟ್ ಇದೆ, ಕ್ಯಾಸ್ಟ್ ಯಾವ್ಯಾವ ಕ್ಯಾಸ್ಟಿಗೆ ಎಷ್ಟೆಷ್ಟಿದೆ ಅಂತೇಳಿ ಡೀಟೇಲ್ ಅನಾಲಿಸಿಸ್ ಮಾಡಿಕೊಂಡು GM ಪೋಸ್ಟ್ ಎಷ್ಟಿರುತ್ತೆ ಮತ್ತು ನಿಮ್ಮ ಕ್ಯಾಸ್ಟಿಗೆ ಎಷ್ಟಿರುತ್ತೆ, ಅವೆರಡು ಪೋಸ್ಟ್ನ ಆ್ಯಡ್ ಮಾಡಿದರೆ ಎಷ್ಟು ಪೋಸ್ಟ್ ಆಗುತ್ತೋ ಅಷ್ಟು ಪೋಸ್ಟಿಗೆ ನೀವು ಎಲಿಜಿಬಲ್ ಇರ್ತೀರಾ. ಸೊ ಇನ್ನು ಯಾರಿಗಾದರೂ ಈ ಡಿಸ್ಟ್ರಿಕ್ಟ್ ವೈಸ್ ಪೋಸ್ಟನ್ನು ಮತ್ತು ಕಾಸ್ಟಿಗೆ ಎಷ್ಟೆಷ್ಟಿದೆ ಅಂತೇಳಿ ತಿಳ್ಕೊಬೇಕು ಅಂತಂದರೆ, ಆ PDF ನಿಮ್ಮ ಹತ್ರ ಇಲ್ಲ ಅಂದರೆ PDF ಅಂತ ಕಾಮೆಂಟ್ ಮಾಡಿ, ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಸೊ ಅಪ್ಲಿಕೇಶನ್ ಹಾಕೋಕೆ ಮುಂಚೆ ಸರಿಯಾಗಿ ಯೋಚನೆ ಮಾಡಿ, ಅನಾಲಿಸಿಸ್ ಮಾಡಿ ಹಾಕಿ. ಬಿಕಾಸ್ ಒಂದು ಸಲ ಹಾಕಿದ ಮೇಲೆ ಮತ್ತೆ ಹಾಕೋಕ್ಕಾಗಲ್ಲ. ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗಿ